ಸಿರಿಗನ್ನಡಂ. ಸಂಸ್ಕೃತ ಭಾಷೆಯಲ್ಲಿ ದೇವರಿಗೆ ಪೂಜೆ ನೆರವೇರಿಸುವುದು ಸಾಮಾನ್ಯ. ಆದರೆ ಆ ಭಾಷೆ ಆ ಆಚರಣೆಗಳಿಗೆ ಚ್ಯುತಿ ಬಾರದಂತೆ ಕನ್ನಡದಲ್ಲಿ ಮಂತ್ರ ರಚಿಸಿರುವುದು ಅಭಿನಂದನೀಯ. ಬನ್ನಿ ಇನ್ನಷ್ಟು ಕನ್ನಡ ಪೂಜೆಯನ್ನ ನೋಡೋಣ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ, ಕ್ಷೇಮದಿಂದಲಿ ಪಾಲಿಸೆಮ್ಮನು ತೇ ನಮೋಸ್ತು ನಮೋಸ್ತುತೆ. ಕಾವರೆಲ್ಲವೂ ನಿನ್ನ ಬಿಟ್ಟರೆ ಸೂರ್ಯನೇ ಜಗದೀಶನೇ, ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ. ಮಂತ್ರವರಿಯೇ ತಂತ್ರವರಿಯೇ ಶಾಸ್ತ್ರವರಿಯೇ ಪೂಜಿಸೆ, ಭಕ್ತಿಯಿಂದ ನಿನ್ನ ಪೂಜೆಗೆ ತವಕದಿಂದಲೇ ಕರೆಯುವೆ. ಬೇಡಿಕೊಳ್ಳುವೆ ಬೇಗ ಬಾರಯ್ಯ ಕರುಣೆಯಿಂದಲೇ ಬಂದುವೆ. ನಾವು ಮಾಡುವ ಪೂಜೆಗಿಂದು ಕರವ ಮುಗಿದು ಎರಗುವೆ. ದಿನ ನಾನು ದಾನಿ ನೀನು ಏನ ಗರ್ಪಿಪೆ ದೇವನೇ, ನಿನ್ನ ವಸ್ತು ನಿನಗೆ ಗರ್ಪಿತ ಅಪ್ರಮೇಯ ಸ್ವಾಮಿಯೇ. ತಾಯಿ ತಂದೆ ಗುರುವು ದೈವ ಬಂಧು ಬಳಗವು ಮಕ್ಕಳು, ಮಡದಿ ನೀನೆ ಮನೆಯು ನೀನೆ ಧನವು ಕನಕ ವಸ್ತು. ಗಂಟೆ ಗಣ ಗಣ ಜಾತ್ಯ ಜನ ಜನ ಕೊಂಬು ಕಹಳೆ ಶಂಕವು, ಯನಾದಕ್ಕೆ ಭಕ್ತರನ್ನ ಕೈಯ ಮುಗಿದು ನಿಂತರು. ಕಣ್ಣ ಮುಚ್ಚಿ ಎತ್ತಿದಾರತಿ ಜ್ಯೋತಿ ರೂಪದಿ ಬೆಳಗುವೆ. ಪ್ರಿಯ ಪ್ರದೆಯಾರಿಯ ಕಿರಣದ ಸಚ್ಚಿದಾನಂದ ಮುಕ್ತಿಗೆ ಅಂಧಕಾರವ ಹೋಗಲಾಡಿಸಿ ಜಗಕ್ಕೆ ಬೆಳಕನ್ನು ನೀಡುವ ಸೂರ್ಯ ಚಂದ್ರ ಶಕ್ತಿದಾತ ದೀಪದಾರತಿ ದೇವಗೆ ದೀಪದಾರತಿ ದೇವಗೆ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ, ಕ್ಷೇಮದಿಂದಲಿ ಪಾಲಿಸೆಮ್ಮನು ತೇ ನಮೋಸ್ತು ನಮೋಸ್ತುತೆ. ಕಾವರೆಲ್ಲವೂ ನಿನ್ನ ಬಿಟ್ಟರೆ ಸೂರ್ಯನೇ ಜಗದೀಶನೇ, ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ. ಭಕ್ತವತ್ಸಲ ಭಯ ನಿವಾರಕ ತಿಳಿದ ಮಟ್ಟಿಗೆ ಪೂಜೆಯ ನೀನೆ ಮಾಡಿಸಿ ನೀನೆ ಮುಗಿಸಿದೆ. ನಮ್ಮ ರಕ್ಷಿಸೊಡೆ ಪ್ರಭು ಹರಸು ಬಾರಯ್ಯ ನಮ್ಮ ಸ್ವಾಮಿ, ಕೈಯ ಮುಗಿದು ಎರಗುವೆ. ನಿನ್ನ ಪೂಜೆ ಗೈದ ನಮಗೆ ಜನುಮ ಸಾರ್ಥಕವಾಯಿತು. ದೇಶ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ಮಳೆಯು ಸುರಿದು ಸಸ್ಯ ಶ್ಯಾಮಲೆಗರಳಲಿ. ಶಾಂತಿಗಸ್ತೋ ತುಷ್ಟಿಗಸ್ತೋ ಪುಷ್ಟಿಗಸ್ತೋ ಲೋಕಕ್ಕೆ, ಧನವುಗಸ್ತೋ ಸುಖವುಗಸ್ತೋ ಅಸ್ತೋಗಸ್ತೋ ಸರ್ವವು ಅಸ್ತೋಗಸ್ತೋ ಸರ್ವವು. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತುತೆ, ಕ್ಷೇಮದಿಂದಲಿ ಪಾಲಿಸೆಮ್ಮನು ತೇ ನಮೋಸ್ತು ನಮೋಸ್ತುತೆ. ನಿನ್ನ ಪದ ಕಮಲದಲ್ಲಿ ಮನೆ ಮಾಡಿರುವ ನಮಗೆ ಆಸ್ಥಾನ ಗೀಸ್ಥಾನ ಎಲ್ಲವಾಸ್ಥಾನ ಅಲ್ಲಲ್ಲಿ ಎನಲೇನು, ನೀನೆ ಅಡಿ ಇಡುವಲ್ಲಿ ದಿವ್ಯ ಪದವಿಗಳಂತೆ ಮಾನವಮಾನ. ಸೂತ್ರಧಾರಿಯು ನೀನು ಪಾತ್ರಚಾರಿಯು ನಾವು, ಯಾವ ಪಾತ್ರವನಿದ್ದರೇನು ನೀನು ನಮಗೆ. ನಿನ್ನಧ್ಯಕ್ಷತೆಯ ಈ ನಿನ್ನ ಲೀಲೆಯಲಿ ಪರಮ ಪುರುಷಾರ್ಥ ರೂಪಿಣಿ ನೀನೆ ಕೊನೆಗೆ. ನಿನ್ನ ನಾಮ ಮಂಗಳ ನಿನ್ನ ಧಾಮ ಮಂಗಳ ನಿನ್ನ ಕಾರ್ಯ ಮಂಗಳ ನೀನೆ ಸರ್ವ ಮಂಗಳ. ಶಾಂತಿಯೈ ಶಾಂತಿಯೈ ಶಾಂತಿಯೈ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ. ಕನ್ನಡ ಪೂಜಾ ಸಮರ್ಪಣಾ ಸುಮುಹೂರ್ತಕ್ಕೆ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ. ಕನ್ನಡ ನಾಡಿನ ಅನೇಕ ಮಹನೀಯರು ವಿದ್ವಾಂಸರು ವಿಚಾರಿಗಳು, ಅದರಲ್ಲಿಯೂ ಕೂಡ ಶಿವರಾಮ ಕಾರಂತರು, ಅದರ ಜೊತೆಯಲ್ಲಿ ಡಾಕ್ಟರ್ ರಾಮಾನಾಯಕರು, ವೆಂಕಟಾಚಲ ಶಾಸ್ತ್ರಿಗಳು, AR ಅನಂತಮೂರ್ತಿಯವರು, SL ಭೈರಪ್ಪನವರು, ಇಂಥ ಮಹನೀಯರೆಲ್ಲ ಈ ಕನ್ನಡದ ಪೂಜಾ ವಿಧಾನಗಳನ್ನು ಕಂಡಿದ್ದಾರೆ ಕೇಳಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ, ಶ್ರೀಯುತ ಚಂಪಾ ಪಾಟೀಲ್, ನಮ್ಮ ಚಂಪಾ ಅವರು ಕೂಡ ಈ ಕನ್ನಡದ ಪೂಜೆಯನ್ನು ಗಮನಿಸಿ ಒಂದು ಮಾತು ಕೇಳಿದರು. ನಿಮಗೆ ರಾಮ ಮೊದಲು ಕನ್ನಡ ಮೊದಲು ಅಂತ ಕನ್ನಡ ಪೂಜಾರಿಯನ್ನು ಅವರು ಪ್ರಶ್ನಿಸಿದರು. ನಾನು ಕನ್ನಡ ಮೊದಲು ನಂತರಕ್ಕೆ ರಾಮ ಅಂದೆ. ಅವರಿಗೆ ಖುಷಿಯಾಯಿತು. ಮತ್ತೊಬ್ಬರು ಕೇಳಿದರು, ಯಾಕೆ ಹೀಗೆ ಹೇಳಿದರು ಅಂತ. ರಾಮನ ಗುಣಗಳನ್ನು ಕನ್ನಡದ ಭಾಷೆಯಲ್ಲಿ ಪರಿಚಯಿಸಿಕೊಂಡರೆ ತಾನೇ ರಾಮನ ವ್ಯಕ್ತಿತ್ವ ನನಗರ್ಥವಾದೀತು. ಆದ್ದರಿಂದ ನನ್ನ ಭಾವನೆಗೆ ಭಾಷೆ ಮೊದಲು, ಆ ಭಾಷೆಗೆ ಭಾವನೆ ಒತ್ತು ಕೊಟ್ಟಾಗ ಭಗವಂತ ನನ್ನ ಹೃದಯದಲ್ಲಿ ಸ್ಥಾಪಿತಗೊಳ್ಳುತ್ತಾನೆ ಎಂದೆ. ಈ ರೀತಿಯಾಗಿ ದಿಗ್ಗಜರುಗಳೆಲ್ಲ ಬಂದು ಕನ್ನಡದ ಪೂಜೆಯನ್ನು ಕಂಡಿದ್ದಾರೆ, ಕೇಳಿದ್ದಾರೆ, ನುಡಿದಿದ್ದಾರೆ, ನುಡಿಯುತ್ತಿದ್ದಾರೆ.
ಇಂದಿನ ಆಧುನಿಕತೆ ಭರಾಟೆಯಲ್ಲೂ ಕನ್ನಡವನ್ನ ಉಳಿಸಿ ಬೆಳೆಸ್ತಾ ಇರೋದು ಮಾತ್ರವಲ್ಲ, ಕನ್ನಡದಲ್ಲಿ ಪೂಜೆ ಮಾಡೋದರ ಮೂಲಕ ಕನ್ನಡದ ಆರಾಧನೆಯಾಗ್ತಿದೆ. ಕನ್ನಡದಲ್ಲಿ ಪೂಜೆಯಲ್ಲದೆ ದೇವಾಲಯದ ಸುತ್ತಲೂ ಕನ್ನಡದಲ್ಲಿಯೇ ನುಡಿಮುತ್ತುಗಳನ್ನ ಬರೆಯಲಾಗಿದ್ದು, ಕನ್ನಡದಲ್ಲಿಯೇ ಮದುವೆಯನ್ನು ಮಾಡಲಾಗ್ತಿದೆ. ಜೊತೆಗೆ ಕನ್ನಡವನ್ನ ಜಾಗೃತಗೊಳಿಸುವ, ಕನ್ನಡದ ಬಗೆಗಿನ ಅಭಿಮಾನವನ್ನ ಹೆಚ್ಚಿಸುವ ಹಲವಾರು ನಾಮಫಲಕಗಳನ್ನು ಹಾಕಲಾಗಿದೆ. ದೇವಸ್ಥಾನ ಇದ್ರ ಮೇಲೆಲ್ಲ ಬರ್ದಿರೋ ನುಡಿಮುತ್ತುಗಳು ಮನುಷ್ಯ ಪ್ರತಿಯೊಬ್ಬರ ಮನಸ್ಸಲ್ಲಿ ಉಳಿಯೋ ಹಾಗೆ ತುಂಬಾ ಪ್ರಾಸಬದ್ಧವಾಗಿ ತುಂಬಾ ಮನಸ್ಸಲ್ಲಿ ನಾಟ ಹಾಗೆ ತುಂಬಾ ಚೆನ್ನಾಗಿದೆ. ಮತ್ತು ದೇವಸ್ಥಾನದ ಕೆತ್ತನೆ ಕೆಲಸ ಎಲ್ಲ ಪ್ರತಿಯೊಬ್ಬರ ಮನಸ್ಸಲ್ಲೂ ಉಳಿಯುತ್ತೆ. ಇಲ್ಲಿರುವ ವಸತಿ ನಿಲಯಗಳಿಗೆ ರಾಜ್ಯವನ್ನಾಳಿದ ರಾಜಮನೆತನಗಳ ಹೆಸರುಗಳನ್ನ ಇರಿಸಲಾಗಿದೆ. ಕನ್ನಡದಲ್ಲಿ ಪೂಜೆ ಸಲ್ಲಿಸಲಾಗ್ತಿರೋ ಈ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಆಗಮಿಸುತ್ತಿದ್ದಾರೆ. ಕನ್ನಡದಲ್ಲಿ ಮಂತ್ರ ಪಠಣದ ಮೂಲಕ ದೇವರಿಗೆ ಪೂಜೆ ಸಲ್ಲಿಸ್ತಾ ಇರೋ ಪರಿ ಇಲ್ಲಿನ ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸುತ್ತಿದೆ. ಕನ್ನಡದಲ್ಲಿ ಮಂತ್ರ, ದೇವಸ್ಥಾನದ ಸುತ್ತಮುತ್ತ ಕನ್ನಡದ ನಾಮಫಲಕಗಳು ಮಾತ್ರವಲ್ಲ, ದೇವಸ್ಥಾನದ ಸುತ್ತಲಿನ ಸ್ವಚ್ಛತೆ ಭಕ್ತರನ್ನ ಕೈಬೀಸಿ ಕರೆದಿದೆ. ಮೂಲತಃ ಹಿರೇಮಗಳೂರು ಕಣ್ಣನ್ ಕನ್ನಡದ ಚತುರ ಮಾತುಗಾರ. ಅವರ ತಂದೆ ಸವ್ಯಸಾಚಿಯವರು ಮೂಲತಃ ತಮಿಳುನಾಡಿನಿಂದ ಬಂದವರಾದರೂ ಕನ್ನಡ ಭಾಷೆಯಲ್ಲಿ ಒಲವು ಮೂಡಿಸಿಕೊಂಡು ಕನ್ನಡದವರೇ ಆಗ್ಬಿಟ್ರು. ಅದರ ಪ್ರತಿಫಲದಲ್ಲಿ ರಚಿತವಾದವೇ ಈ ಕನ್ನಡ ಮಂತ್ರಗಳು. ಕಿವಿಗೆ ಸುಧೆ ತುಂಬುವ ಕನ್ನಡ ಮಂತ್ರ ಘೋಷವನ್ನ ಮತ್ತಷ್ಟು ಕೇಳೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ಸಿರಿಗನ್ನಡಂ